ಹಲೋ ಸ್ನೇಹಿತರೆ, ಇವತ್ತು ನಮ್ಮಲ್ಲಿ ನಾನು ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಮೊಟ್ಟೆನ ಒಂಚೂರು ಒಡಿಲಿಲ್ದಂಗೆ ಕ್ಲೀನಾಗಿ ನಾವು ಮೊಟ್ಟೆನ ತುಂಬ ಚೆನ್ನಾಗಿ ಸಿಪ್ಪೆನ ಬಿಡಿಸ್ಬೇಕು ಅಂತಂದರೆ, ಮೊಟ್ಟೆ ಎಲ್ಲೋ ರೀತಿ ಕ್ರ್ಯಾಕ್ ಆಗದೆ ನಾವು ಮೊಟ್ಟೆ ಸಿಪ್ಪೆ ಬಿಡಿಸ್ಬೇಕಾದ್ರೆ ಅದು ಹಾಳಾಗದೆ ಕರೆಕ್ಟಾಗಿ ಬರೋದಿಲ್ಲ ಅಲ್ವಾ. ಆ ಥರ ಏನೂ ಆಗದೆ ಇರಬೇಕಾದ್ರೆ ನಾವು ಮೊಟ್ಟೆ ಬೇಯಿಸೋ ಪಾತ್ರೆ ಬೇಯ್ತಾ ಇರುತ್ತಲ್ಲ, ಆ ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೋದು. ಒಂದು ಟಿಪ್ಸ್ ಇಲ್ಲಪ್ಪ ಅಂತಂದರೆ ಈರುಳ್ಳಿ ಸಿಪ್ಪೆ ಹಾಕ್ಬೋದು ಸ್ನೇಹಿತರೆ. ಈರುಳ್ಳಿ ಸಿಪ್ಪೆನೂ ಇಲ್ಲ ಅಂತಂದರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ನಾವು ಈ ಮೊಟ್ಟೆ ಬೇಯ್ತಾ ಇರೋ ಪಾತ್ರೆಗೆ ಹಾಕೋದ್ರಿಂದ ಮೊಟ್ಟೆ ತುಂಬ ಚೆನ್ನಾಗಿ ಕ್ಲೀನಾಗಿ ಬೇಯುತ್ತೆ. ಆಮೇಲೆ ಸಿಪ್ಪೆ ಕೂಡ ಆರಾಮಾಗಿ ನಾವು ಸಿಪ್ಪೆನ ಬಿಡಿಸ್ಬೋದು ಸ್ನೇಹಿತರೆ. ತುಂಬ ಈಸಿಯಾಗಿ ಸಿಪ್ಪೆ ಸುಲಿಯುತ್ತೆ, ಎಲ್ಲೂ ಹೊಡ್ಕೊಳ್ಳಲ್ಲ, ಮೊಟ್ಟೆ ಹಾಳಾಗಲ್ಲ. ಸಿಪ್ಪೆ ಒಂದೊಂದು ಸತಿ ನಾವು ಮೊಟ್ಟೆ ಬಿಡಿಸ್ಬೇಕಾದ್ರೆ ಸಿಪ್ಪೆ ಎಲ್ಲ ಅರ್ಧ ಬಂದುಬಿಡುತ್ತೆ, ಮೊಟ್ಟೆ ಹಾಳಾಗಿರುತ್ತೆ, ಆವಾಗ ಕರೆಕ್ಟಾಗಿ ನಮಗೆ ಬರೋದಿಲ್ಲ. ಆ ಥರ ಎಲ್ಲ ಇರೋರಿಗೆ ನಾನು ಮುಂದಿಟ್ಟಿದ್ದೀನಿ. ಒಂದು ಮೊಟ್ಟೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಬೋದು, ಇಲ್ಲ ಅಂತಂದರೆ ಈರುಳ್ಳಿ ಸಿಪ್ಪೆ ಹಾಕ್ಬೋದು, ಇಲ್ಲ ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನಾವು ಮೊಟ್ಟೆ ಬೇಯಿಸೋದ್ರಿಂದ ಮೊಟ್ಟೆ ಕ್ಲೀನಾಗಿ ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡು ಬರುತ್ತೆ ಸ್ನೇಹಿತರೆ. ಈ 3 ಟಿಪ್ಪನ್ನು ನಾನು ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಯಾವುದಾದ್ರು 3 ಟಿಪ್ಪನ್ನು ನೀವು ಮಾಡಿ ನೀವು ಮೊಟ್ಟೆನ ಬೇಯಿಸ್ಕೋಬೋದು ಸ್ನೇಹಿತರೆ. ದೊಡ್ಡಲ್ಲ ಇಲ್ಲ ಇಷ್ಟ ಆಗಲಿ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ತುಂಬಾ ಬಿಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.